ಮಾಡ್ತೀನಿ ಇನ್ನಾರ ನಮಗೆ ಮನೆಗೆ ಹೊಂಟ್ರಿಗೆ ಮನೆ ಒಂದು ನೋಡಕ್ ಮತ್ತೆ ವಾಕಿಂಗ್ ಡ್ರೆಸ್ ಹಾಕೊಂಡು ಟ್ಯಾಂಕ್ ಹಾಕೊಂಡು ವಾಕಿಂಗ್ ಹೋಗ್ಬೇಕು. ಕಡ್ಲಿ ಮತ್ತು ಶೇಂಗಾ ನೀರು ನೆನೆಬಿಟ್ಟು ರಾತ್ರಿ ಹಾಕಿ ನೀರೊಳಗೆ ಬೆಳಗ್ಗೆ ತಿಂದ್ರೆ ಭಾಳ ಚಲೋ. ಸೊ ನಾ ಡೈಲಿ ಹಂಗೆ ಮಾಡ್ತೀನಿ, ಹೆಲ್ತಿ ಭಾಳ ಚಲೋ. ಪುಷಪ್ಸ್ ಮತ್ತು ಟ್ರೈ ಮಾಡತ್ತಿದ್ದೆ ಇವತ್ತಿಂದ. ವಿಡಿಯೋ ಆನ್ ಇಟ್ಟೇನು, ಸ್ಟಾರ್ಟಾಗಿ ಕೊಟ್ಟಿಲ್ಲ, ಸುಮ್ಮಂಗೆ ಹೊಡೆದ್ಬಿಟ್ಟೇನೆ. ಅದೊಂದು ಭಾಳ ಫನ್ನಿ ಆತ. ಈಗ ಆಲ್ರೆಡಿ ಇವತ್ತು 15 ಹೊಡೆದೇನೆ. ಈಗ ಇನ್ನೊಂದು ಸರಿ ಮಾಡಬೇಕು. ಸ್ವಲ್ಪ ರೆಸ್ಟ್ ಮಾಡತ್ತೇನೆ. ರೆಸ್ಟ್ ಮಾಡಿ ಇನ್ನೊಂದು ಸರಿ ಎಷ್ಟಾಗ್ತಾವೆ ನೋಡಿ ಕೌಂಟ್ ಇವತ್ತಿಂದ ಚಾಲು ಮಾಡ್ಬೇಕು. 100 ಪುಷಪ್ಸ್ ಅಂತೂ ಹೊಡೆಯಬೇಕು ಒಂದು ಟೈಮ್ಗೆ. ಸೊ ಯಾವಾಗ ಕತೆ ಏನು ಎನರ್ಜಿ ಬೇಕು. ಸಣ್ಣದ್ರಾಗ ರಂಜಾನ್ ತಿಂಗಳು ಬಂತು, ಅವಾಗೇ ವಿಡಿಯೋ ಸ್ಟಾಪ್ ಮಾಡಿದ್ದೆ. ಆ್ಯಕ್ಚುಲಿ ಅದು ಆಗಿದ್ದೆ, ರೆಕಾರ್ಡ್ ಆಗಿದ್ದಿಲ್ಲ ಅದು. ಸೊ ಈಗ ಇನ್ನೊಂದ್ಸಲ ಟ್ರೈ ಮಾಡ್ತೀನಿ, ನೋಡಿರಿ ಎಷ್ಟು ಪುಷಪ್ಸ್ ಮಾಡ್ತಾನೆ ಅಂತೇಳಿ. ತರ್ರಿ ಇಲ್ಲ ಮನೆ ಕಡೆ ಮಾಡತ್ತೀನಿ, ಎಲ್ಲೇ ಹೊರಗಿಲ್ಲ ಆಯ್ತು. ತಡೆ ಬ್ಲೋ. ಓಕೆ ಏನು ಬರತ್ತೀನಿ ಇಲ್ಲ. ಒಂದು 16 16 ಹೊಡೆದೆ. ನಾಳೆ ಒಂದು ಇನ್ಕ್ರೀಸ್ ಮಾಡ್ಬೇಕು. 17 18 19 20 ಡೇ ಬೈ ಒಂದೊಂದು ಇನ್ಕ್ರೀಸ್ ಮಾಡ್ಕೊತಾನೆ. ಸ್ಟೆಮಿನಾ ಜಾಸ್ತಿ ಆಕೈತಿ. ಆದಷ್ಟು ಜಲ್ದಿ 100 ಪುಷಪ್ಸ್ ಹೊಡೆದೇ ಬಿಡ್ತೀವಿ. ನೀವು ಮಿಸ್ ಮಾಡೋಕೆ ಹೋಗ್ಬಿಡ್ರಿ. ನೀವು ಕರೀರಿ. ಉಪ್ಪಿಟ್ಟು ಮಾಡಿದ್ದಾರೆ ಮನ್ಯಾಗ. ಉಪ್ಪಿಟ್ಟು ಅಂತೂ ಈಗ ನಾಷ್ಟ ಮಾಡಿದೆ. ಇವಾಗ ಏನಂತಂದ್ರೆ ಸ್ವಲ್ಪ ಮನೆ ಕಡೆ ಸ್ವಲ್ಪ ಗಾರ್ಡನ್ ಮಾಡಿದ್ದೆ ನಾನು. ಸ್ವಲ್ಪ ಗಿಡ ಹುಡ್ಸಿದ್ದೆ. ಅವು ಗಿಡಕ್ಕೆಲ್ಲ ನೀರು ಹಾಕೀನಿ. ಆಲೂಗಡ್ಡೆ ಕಟ್ ಪೀಸ್ ಮಾಡಿ ಹಾಕಿದ್ದೆ, ಬೆಳೆದಾವ. ಮತ್ತು ಏನಂತಂದ್ರೆ ಇದು ಆಲೂಗಡ್ಡೆ ಸ್ವಲ್ಪ ಗಿಡ ಸ್ವಲ್ಪ ಗಾರ್ಡನ್ ಟೈಪ್ ಮಾಡೀನಿ. ಆಲೂಗಡ್ಡೆ ಹುಟ್ಟ್ಯಾವ. ಇದು ಆಲೂಗಡ್ಡೆ ಗಿಡ ಸ್ವಲ್ಪ ಸಣ್ಣ ಹುಟ್ಟಾತವ. ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಯಾನ, ಮೆಣಸಿನ್ಕಾಯಿ ಬೀಜ ಅದು. ಇಷ್ಟು ಸಣ್ಣ ಗಾರ್ಡನ್ ಮಾಡ್ಕೊಂಡೇನೆ. ನೆಕ್ಸ್ಟ್ ಒಂದು ವಾರ ಆತ ಮೆಣಸಿನಾಗಿ ಯಾವ ಅಂತ ಗೊತ್ತಾಗವಲು, ಸಿಗವಲು. ಆಲೂಗಡ್ಡೆ ಹುಡ್ಸಿದ್ದು ಮಾತ್ರ ಬೆಳೆಯತ್ತವ. ಹೆಗ್ಗನ ಒಂದು ಕೆರೆ ಆಗ್ಬಿಟ್ಟೈತಿ. ಹೆಗ್ಗನ ಒಂದು ಬರತೈತಿ. ರಾತ್ರಿ ಬಂದು ಈ ಥರ ತುಗ್ಗು ಮಾಡತೈತಿ. ಅದಕ್ಕೆ ಏನು ಮಾಡೋ ಗೊತ್ತಾಗಲ್ಲ. ಮನೆ ಹತ್ರ ಏನಾರ ಸ್ವಲ್ಪ ಏನೋ ಜಾಗ ಇತ್ತಂದ್ರೆ ಗಾರ್ಡನ್ ಟೈಪ್ ಮಾಡಿ ಸ್ವಲ್ಪ ಗಿಡ ಅದು ನೋಡ್ರಿ. ನಾನು ನೀರು ಹಾಕತ್ತೀನಿ. ಗಿಡ ಹುಟ್ಟಿಸ್ರಿ, ಸ್ವಲ್ಪ ನಮ್ಗೆ ಚಲೋ ವಾತಾವರಣ ಬೆಳೆದೈತಿ. ಯಾವ್ದಾರ ಆಗಲಿ, ನಿಮ್ಗೆ ಯಾವ್ದು ಇಷ್ಟ, ಯಾವ್ದು ಬೆಳೆಸ್ಬೇಕಂತಿದ್ದೀರಿ, ಯಾವ್ದಾರ ಆಗಲಿ ಸ್ವಲ್ಪ ಬೆಳೆಸ್ಕೊಂಡ್ರೆ ಭಾಳ ಚಲೋ. ಯಾಕಂದರೆ ಈಗಿನ ಜನ್ರೇಷನ್ ಒಳಗೆ ಸ್ವಲ್ಪ ಮರ ಗಿಡ ಯಾವ ಉಳಿಯತ್ತಿಲ್ಲ. ಸ್ವಲ್ಪ ಆದಷ್ಟು ಭಾಳ ಕಟ್ ಮಾಡತ್ತಾರ. ಅದಕ್ಕೆ ನಾವು ಹುಡ್ಸಿಬಿಟ್ಟು ಅಂತಂದ್ರೆ ನಮಗೂ ಉಸಿರಾಟ ಎಲ್ಲ ಚೆನ್ನಾಗಿರ್ತೈತಿ. ನೀರು ಯಾಕಂದ್ರೆ ಇವು ಸಣ್ಣ ಗಿಡಗಳು ಇದ್ದಲ್ಲಿ, ಮರ ಇದ್ದಲ್ಲಿ ವಾತಾವರಣ ಭಾಳ ಚಲೋ ಇರ್ತೈತಿ. ನಮ್ಮ ಉಸಿರಾಟ ಇದು ಚಲೋ ತಂಗಿರ್ತೈತಿ. ನೀವು ಮನೆ ಹತ್ರ ಸ್ವಲ್ಪ ಜಾಗ ಇದ್ರೆ ನೀವು ಬೆಳೆಸ್ರಿ, ಮರ ಗಿಡಗಳನ್ನು ಬೆಳೆಸ್ರಿ.
ವಾತಾವರಣ ಎಲ್ಲ ಚೆನ್ನಾಗಿರ್ತೈತೆ. ಇದು ಕರಿಬೇವು ಗಿಡ ನಿನ್ನೆ ಮುಗಿಸಿದ್ದೆ. ಇದು ಹೂವಿನ ಗಿಡ ನೋಡ್ರಿ, ಹೂವಾಗ್ಯಾವ ನಮ್ಮ ಗುಡಿ ಒಳಗೆ. ನಾ ಅಂತೂ ರೆಡಿ ಆಗೇನೆ ಚೊಕ್ಕ. ಬ್ಯಾಂಕ್ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕಿಗೆ ಬಂದೇನೆ. ಸೊ ನಮ್ಮಿ ಕರ್ಕೊಂಡು ಬಂದೇನೆ. ನಮ್ಮಿ ಗೋಲ್ಡ್ ಇಟ್ಟಿದ್ದೆ. ಸೊ ಅದ್ರ ರಿನಿವಲ್ ಮಾಡೋಕೆ ಬ್ಯಾಂಕಿಗೆ ಬಂದಾನೆ. ವೇಟ್ ಮಾಡಾಕ್ತಾನೆ ಇನ್ನೂ ಪಾಳಿ ಬರೋದು. ಇಲ್ಲಿ ಬ್ಯಾಂಕ್ ಒಳಗೆ ಒಂದು ಇನ್ಸಿಡೆಂಟ್ ನಡೀತಪ್ಪ. ಏನಂತಂದ್ರೆ ಕೆಲವೊಬ್ಬರಿಗೆ ಬರೆಯೋಕೆ ಬರೋಂಗಿಲ್ಲ, ಓದಕ್ಕೆ ಬರೋಂಗಿಲ್ಲ. ಅಂಥವ್ರು ಬಂದವ್ರಿಗೆ ಕ್ಯಾಶ್ ವಿಡ್ರಾ ಮಾಡೋ ಸ್ಲಿಪ್ ಬರೆಯೋಕೆ ಬರೋಂಗಿಲ್ಲ, ಬ್ಯಾಂಕ್ ಅಕೌಂಟ್ ನಂಬರ್ ಗೊತ್ತಿರೋಂಗಿಲ್ಲ, ಬರೆಯೋಕೆ ಬರೋಂಗಿಲ್ಲ. ಬಟ್ ಪಾಸ್ಬುಕ್ ಹಿಡ್ಕೊಂಡು ಬಂದಿರ್ತಾರೆ. ಸೊ ಯಾರಾದರೂ ಓದೋರು ಅಲ್ಲೇ ಇದ್ರೆ ಏನರ ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಸೊ ಅವ್ರಿಗೆ ಹೆಲ್ಪ್ ಮಾಡಿರಿ, ಬರೋದು ಕೊಡ್ರಿ. ಒಬ್ಬರಿಗೆ ಗೊತ್ತಿರೋಂಗಿಲ್ಲ, ಏನಾಗಿಲ್ಲ. ಪಾಪ ಅವರು ಬಾಯಿ ಬಿಟ್ಟು ಅವರು ಕೇಳೋದಾಕೈತಿ. ಸೊ ನಿಮ್ಗೆ ಯಾರು ಕೇಳಿದ್ರೆ ಹಂಗೆ ಬರ್ಕೊಡಿ. ನಾನು ಇವತ್ತು ಬರೆದು ಕೊಟ್ಟೆ. ಈಗ ಕ್ಯಾಶ್ ವಿಡ್ರಾ ಮಾಡೋಕೆ ಬಂದಿದ್ರೆ 300 ರೂಪಾಯಿ ಬೇಕಂತಂದ್ರೆ ಬರೋದೆ ಕೊಟ್ಟೆ. ಸೊ ನೀವು ಹಂಗೆ ಮಾಡಿ. ಸೊ ನಮ್ಮದು ಡ್ಯೂಟಿ ಟೈಮ್ ಆಯ್ತು, ಡ್ಯೂಟಿ ಹೊಂಟೇವಿ. ಮತ್ತು ನಾಳಿನ ವ್ಲಾಗ್ಗಳು ಸಿಗೋಣಂತ. ಸೊ ನಮ್ಮ ಮನೆಯವ್ರು ನಮಗೆ ಡ್ಯೂಟಿ ಕಳ್ಸಾತಾರೆ. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ನಾಳೆ ಸಿಗೋಣ. ಬಾಯ್.